ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಎಂ.ಬಿ. ಪಾಟೀಲ್ ಅವರು ಕೂಡ ಸಿಪಿಐ ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಯ್ತಪ್ಪ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ. ಈಗ ಒಂದಂತೂ ಸ್ಪಷ್ಟ ಇದೆ, ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ. ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ? ನಾನು ಕೊಲೆ ಮಾಡಿದ್ದೀನಾ? ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ, ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ. ಅವರು ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.